ಓಕೆ ಮಂಜು, ಎಷ್ಟೊತ್ತಿಗೆ ಫೈರಿಂಗ್ ಸ್ಟಾರ್ಟ್ ಆಯಿತು, ಎಲ್ಲೆಲ್ಲಿ ಫೈರಿಂಗ್ ನಡೀತಾ ಇದೆ, ಇದ್ರ ಬಗ್ಗೆ ಏನಿದೆ ಡೀಟೇಲ್ಸ್? ನೈನಾ, ಪ್ರಮುಖವಾಗಿ ಏನು ಕುಪ್ವಾರ ಜಿಲ್ಲೆ ಇರ್ಬೋದು, ಕಿಶ್ತ್ವಾರ ಇರ್ಬೋದು, ಅದೇ ರೀತಿ ಪೆಹಲ್ಗಾವ್ನ ಸ್ವಲ್ಪ ಆಚೆ ಹೋದರೆ ಆ ಪ್ರದೇಶಗಳು ಇರ್ಬೋದು, ಗಡಿಗೆ ಹತ್ತಿರ ಇರುವಂತಹ ಅನಂತ್ನಾಗಿಂದ ಮುಂದೆ ಹೋದರೆ ನಿಮಗೆ ದಕ್ಷಿಣ ಕಾಶ್ಮೀರದಲ್ಲಿ ಸುಮಾರು 10-12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಡಿ ಇರುವಂಥದ್ದು. ಅಂದರೆ ಸಾಮಾನ್ಯ ನಾಗರಿಕರು ಮತ್ತು ಗಡಿಗೆ ಇರುವಂತಹ ಒಂದು ಅಂತರ ಆ ಭಾಗದಲ್ಲಿ ಹೆಚ್ಚಾಗಿ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ಈ ತನಕ ಯಾವುದೇ ರೀತಿಯಾದಂಥ ಸಾವು ನೋವುಗಳು ಆಗಿಲ್ಲ ಅನ್ನುವಂಥದ್ದು ಸೇನೆಯ ಮಾಹಿತಿ ಇದೆ. ಆದರೆ ಅವ್ರ ಕಡೆಯಿಂದ ಅಪ್ರಚೋದಿತ, ಅಂದರೆ ಈ ಕಡೆಯಿಂದ ಏನು ರೆಸ್ಪಾಂಡ್ ಇಲ್ಲದೇ ಇದ್ದರೂ ಕೂಡ ಬೇಕಂತಲೇ ಮಾಡ್ತಾ ಇರುವಂತಹ ಒಂದು ಪ್ರಚೋದಿತ ದಾಳಿ ಅದು, ಅಥವಾ ಪ್ರಚೋದಿತ ಶೆಲ್ಲಿಂಗ್ ಅಂತಲೇ ಸೇನೆಯ ಮೂಲಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಈ ಕಡೆಯಿಂದಲೂ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನು ನೀಡುವಂಥ ಕೆಲಸ ಬಾರ್ಡ್ರಲ್ಲಿರುವಂತಹ ನಮ್ಮ ಸೈನಿಕರು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವ ಮಾಹಿತಿ. ನಯನ, ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿರಿ, ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀವಿ. ಇದೀಗ ಪೆಹಲ್ಗಾಮ್ ನರಮೇಧದ ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಪೆಹಲ್ಗಾಮ್ ಜೀಪ್ ಲೈನ್ ಆಪರೇಟರ್ ವಿಚಾರಣೆಯನ್ನ ಮಾಡಲಾಗಿದೆ. ಉಗ್ರರ ದಾಳಿ ಬಗ್ಗೆ ಜಿಪ್ ಲೈನ್ ಆಪರೇಟರ್ಗಳಿಗೆ ಹಾಗಾದ್ರೆ ಮೊದಲೇ ಗೊತ್ತಿತ್ತ? ದಾಳಿ ವೇಳೆ ಅಲ್ಲಾಹು ಅಕ್ಬರ್ ಅಂದಿದ್ದಂತಹ ಜಿಪ್ ಆಪರೇಟರ್. ಎನ್ಐಎನಿಂದ ಇದೀಗ ಜಿಪ್ ಲೈನ್ ಆಪರೇಟರ್ ಅನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇರೋದು. ರಿಷಿ ಭಟ್ ವಿಡಿಯೋದಲ್ಲಿ ದಾಳಿಯ ದೃಶ್ಯ ಸೆರೆಯಾಗಿದ್ದು, ಜಿಪ್ ಲೈನ್ ಏರಿದ ಒಂದೇ ಸೆಕೆಂಡ್ಗೆ ಗುಂಡಿನ ಸದ್ದು ಮೊಳಗಿದೆ. ಜಿಪ್ ಲೈನ್ ಆಪರೇಟರ್ ಬಗ್ಗೆ ರಿಷಿ ಭಟ್ಗೆ ಅನುಮಾನ ಮೂಡ್ತಾ ಇದೆ. ಈಗ ರಿಷಿ ಭಟ್ ಪತ್ನಿ ಮಕ್ಕಳು ಮೊದಲೇ ಜಿಪ್ ಲೈನ್ ದಾಟಿದ್ರು. ಆದ್ರೆ ರಿಷಿ ಭಟ್ ಜಿಪ್ ಲೈನ್ ಸಾಗುವಾಗ ಗುಂಡಿನ ದಾಳಿ ಕೇಳಿಸಿದೆ. 15 ಅಡಿ ಎತ್ತರದಿಂದ ಹಾರಿಪಾರಾಗಿರುವಂತಹ ರಿಷಿ ಭಟ್ ಪತ್ನಿ ಮತ್ತು ಮಕ್ಕಳ ಜೊತೆ ಓಡಿ ಜೀವವನ್ನ ಉಳಿಸಿಕೊಂಡಿದ್ದಾರೆ ರಿಷಿ ಭಟ್. ಹಾಗಾಗಿ ಇದೀಗ ಜಿಪ್ ಲೈನ್ ಆಪರೇಟರ್ ನ ಬಂಧಿಸಿ ವಿಚಾರಣೆ ಮಾಡ್ತಾ ಇರುವಂತದ್ದು ಎನ್ಐಎ ಅಧಿಕಾರಿಗಳು. ಹಾಗಾದ್ರೆ ಈ ಜಿಪ್ ಲೈನ್ ಆಪರೇಟರ್ ಗಳಿಗೆ ಇಲ್ಲಿ ಉಗ್ರ ದಾಳಿ ಆಗುತ್ತೆ ಅನ್ನುವಂಥದ್ದು ಮೊದಲೇ ಗೊತ್ತಿತ್ತ? ಯಾಕೆ ಅಲ್ಲಾಹು ಅಕ್ಬರ್ ಅನ್ನುವಂತ ಘೋಷಣೆ ಮೊಳಗ್ತು? ಈ ಘೋಷಣೆ ಮೊಳಗಿ ಕೇವಲ ಒಂದೇ ಸೆಕೆಂಡ್ ನಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಪೆಹಲ್ಗಾಮ್ ನಲ್ಲಿ ನಡೆದಿರುವಂತಹ ಘಟನೆ ಬಗ್ಗೆ ಈ ಜಿಪ್ ಲೈನ್ ಆಪರೇಟರ್ ಗಳಿಗೆ ಮೊದಲೇ ಗೊತ್ತಿತ್ತ? ಈಗಾಗಲೇ ಅಲ್ಲಿರುವಂತಹ ಸ್ಥಳೀಯರು, ಅಲ್ಲಿರುವಂತಹ ಪ್ರವಾಸಿಗರು ಹೇಳೋ ಪ್ರಕಾರ ಅಲ್ಲಿ ಕೆಲವೊಂದಿಷ್ಟು ಮಂದಿಗೆ ಮೊದಲೇ ಈ ವಿಚಾರ ಗೊತ್ತಿತ್ತು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಓಕೆ, ನಾವು ಇವಾಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ರಿಷಿ ಭಟ್ ಜಿಪ್ ಲೈನ್ ಅಲ್ಲಿ ಮೇಲ್ಗಡೆ ಹೋಗ್ತಾ ಇದ್ದಾರೆ. ಕೆಳಗಡೆ ಯಾವ ರೀತಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು ನಾವು ವಿಡಿಯೋದಲ್ಲಿ ನೋಡ್ಬೋದು. ಅಲ್ಲಿ ಟೆರರಿಸ್ಟ್ಗಳು ಬರ್ತಾರೆ, ಗುಂಡಿನ ದಾಳಿಯನ್ನು ನಡೆಸ್ತಾರೆ, ಅಲ್ಲಿರುವಂತ ಪ್ರವಾಸಿಗರೆಲ್ಲ ಓಡ್ತಾರೆ. ಅಲ್ಲಿ ನೋಡ್ತೀವಿ, ಅಲ್ಲಿ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಟೆರರಿಸ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥದ್ದು. ಓಡೋದಕ್ಕೆ ಹೋಗಿ ಒಬ್ಬ ಪ್ರವಾಸಿಗ ಕೂಡ ಬಿದ್ದಿದ್ದಾರೆ. ಅಲ್ಲಿ ಮರದಿಂದ ಇಳಿದು ಬಂದಂತಹ ಇಬ್ಬರು ಉಗ್ರರು ಅಲ್ಲಿರುವಂತಹ ಪ್ರವಾಸಿಗರ ಮೇಲೆ ಏಕಾಏಕಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರಿಷಿ ಭಟ್ ಮಾಡಿರುವಂತಹ ವಿಡಿಯೋದಲ್ಲಿ ಈ ದೃಶ್ಯ ಸೆರೆಯಾಗಿದೆ. ರಿಷಿ ಭಟ್ ಮೇಲ್ಗಡೆ ಜಿಪ್ ಲೈನ್ ನಲ್ಲಿ ಹೋಗ್ತಾ ಇರ್ತಾರೆ, ಕೆಳಗಡೆ ಉಗ್ರರು ಅಟ್ಯಾಕ್ ಮಾಡ್ತಾ ಇರ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ರಿಷಿ ಭಟ್ ಮಾಡಿರುವಂತಹ ವಿಡಿಯೋದಲ್ಲಿ ಕೆಳಗಡೆ ಉಗ್ರರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಜಿಪ್ ಲೈನ್ ಆಪರೇಟರ್ ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾನೆ. ಅದಾಗಿ ಒಂದೇ ಸೆಕೆಂಡ್ಗೆ ಗುಂಡಿನ ದಾಳಿ ನಡೆಯುತ್ತೆ. ಏನಿದೆ ಇದ್ರ ಬಗ್ಗೆ ಡೀಟೇಲ್ಸ್? ನೈನಾ, ಈ ಪ್ರಕರಣವನ್ನು ಬಹಳ ಸೂಕ್ಷ್ಮವಾಗಿ ಮತ್ತು ಗಂಭೀರವಾಗಿ ನಾವು ಪರಿಗಣಿಸಬೇಕಾಗುತ್ತೆ. ಯಾಕೆ ಅಂತ ಅಂದರೆ ಇಡೀ ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯವಾಗುವಂತಹ ವಿಡಿಯೋ ಅನ್ನುವಂಥದ್ದು ಬಹಳ ಮುಖ್ಯ. ಈ ವಿಡಿಯೋ ರಿಷಿ ಭಟ್ ಮಾಡಿರುವಂಥದ್ದು. ಅದಕ್ಕೂ ಮುಂಚೆ ಸೇನೆಯ ಮಾಹಿತಿ ಹೇಳೋ ಪ್ರಕಾರ ಮತ್ತು ಅಲ್ಲಿನ ಪೊಲೀಸ್ ಮಾಹಿತಿಯ ಪ್ರಕಾರ 4 ಜನ ಬಂದಂತಹ ದಾಳಿಕೋರರು
ಇಬ್ಬರು ಅಂಗಡಿಯ ಹಿಂಭಾಗದಿಂದ ಪ್ರವೇಶ ಪಡ್ಕೊಂಡಿದ್ದಾರೆ, ಇಬ್ಬರು ಜಿಪ್ ಲೈನ್ ಮೂಲಕ ಇನ್ನೊಂದು ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಅಂದರೆ ಇದರ ಅರ್ಥ ದಾಳಿ ನಡೆಯುವುದಕ್ಕೂ ಮುಂಚೆ ಜಿಪ್ ಲೈನನ್ನು ಈ ದಾಳಿಕೋರರು ಬಳಸಿದ್ದಾರೆ ಅನ್ನುವಂಥದ್ದು ಒಂದು ಈ ಶಂಕೆ ಇದೆ. ಹಾಗಾಗಿಯೂ ಕೂಡ ಇಂಥ ಒಂದು ಅನುಮಾನ ಬರುತ್ತೆ. ಅದು ವಿಚಾರಣೆ ಕೂಡ ಒಂದು ನಡೀತಾ ಇದೆ. ಎರಡನೇದು ರಿಷಿ ಭಟ್ ಮಾಡಿರುವಂಥ ವಿಡಿಯೋ. ರಿಷಿ ಭಟ್ ಮತ್ತು ಅವರ ಪತ್ನಿ ಮಗು ಎಲ್ಲರೂ ಕೂಡ ಮೊದಲು ಹೋಗ್ತಾರೆ. ಸುಮಾರು 15 ಫೀಟ್ ಎತ್ತರದಲ್ಲಿರುವಂಥದ್ದು ಈ ಜಿಪ್ ಲೈನ್. ಯಾಕಂದರೆ ಈ ಒಂದು ಜಿಪ್ ಲೈನನ್ನೇ ಆಕರ್ಷಣೀಯವಾದಂಥ ಆ ಸ್ಥಳವನ್ನು ತುಂಬ ಇನ್ನು ಸುಂದರವಾಗಿ ನೋಡಬಹುದು, ಎತ್ತರದಿಂದ ನೋಡಬಹುದು ಅನ್ನುವಂಥದ್ದು ಮತ್ತು ಖುಷಿ ಕೊಡುತ್ತೆ ಇಂಥವೆಲ್ಲವೂ ಕೂಡ ಕ್ರೀಡೆಗಳು ಅನ್ನುವಂಥ ಕಾರಣಕ್ಕೋಸ್ಕರ ಆ ಒಂದು ಜಿಪ್ ಲೈನನ್ನು ಹಾಕಿರುವಂಥದ್ದಲ್ಲಿ. ಸೊ ಆದರೆ ರಿಷಿ ಭಟ್ ಆತ ಆರಂಭದಿಂದಲೂ ನೀವು ಆ ವಿಡಿಯೋವನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ಆ ಏನು ಎಂಟ್ರೆನ್ಸಲ್ಲೇ ಆತನನ್ನು ತಳ್ಳಬೇಕಾದ್ರೆ, ಒಂದು ಮೂಮೆಂಟ್ ಕೊಡಬೇಕಾದ್ರೆ ಆ ಒಂದು ಪದಗಳನ್ನು ಅಲ್ಲಾಹು ಅಕ್ಬರ್ ಅಂತ ಒಂದು ಪದಗಳನ್ನು ಬಳಸಿದ್ದಾರೆ, ಹೇಳಿದ್ದಾರೆ ಅನ್ನುವಂಥದ್ದು. ಸೊ ಇದು ಸಾಕಷ್ಟು ಏನು ವಿಚಾರಣೆಗೆ ಒಳಗಾಗುವಂಥ ಅಂಶಗಳು ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಯಾಕೆ ಈ ರೀತಿ ಪಠಿಸಿದ ಆ ವ್ಯಕ್ತಿ ಅನ್ನುವಂಥದ್ದು, ಪದೇ ಪದೇ ಎಲ್ಲರಿಗೂ ಇದೇ ಥರ ಹೇಳ್ತಾ ಇದ್ನಾ, ಅಥವಾ ಇವನಿಗೋಸ್ಕರ ಹೇಳಿದ್ನಾ, ಅಥವಾ ಬೇರೆಯವರಿಗೆ ಸಿಗ್ನಲ್ ಕೊಡಲಿಕ್ಕೆ ಹೇಳಿದ್ನಾ? ಸೊ ಇವೆಲ್ಲವೂ ಕೂಡ ಅನುಮಾನ ಗುಮಾನೆಗಳು ಇವೆ. ಆದರೆ ಹೇಳ್ಬಾರ್ದು ಅಂತ ಏನಿಲ್ಲ. ಯಾಕಂದರೆ ನಾವು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಇಂಥ ಒಂದು ಮುಂದಕ್ಕೆ ತಳ್ಳಬೇಕಾದ್ರೆ, ಇಂಥ ಸಾಹಸಿ ಕ್ರೀಡೆಗಳನ್ನು ಮಾಡಬೇಕಾದ್ರೆ ಅಲ್ಲಿ ಮುಸ್ಲಿಮರೇ ಆಗಿರುವ ಕಾರಣಕ್ಕೆ ಅಲ್ಲಾಹು ಅಕ್ಬರ್ ಅಂದಿರಬಹುದು. ಆದರೆ ಅದನ್ನು ಪದ್ಧತಿಯಾಗಿ ಮಾಡ್ಕೊಂಡಿರ್ತಾರೆ, ಎಲ್ಲರಿಗೂ ಅದೇ ರೀತಿ ಹೇಳಿ ಹೇಳಿ ಕಳಿಸ್ತಾ ಇರ್ತಾರೆ. ಆದರೆ ಸ್ಪೆಷಲ್ಲಾಗಿ ಹೇಳಿದಿನ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈ ಎರಡೂ ಕಾರಣಗಳಿಗೋಸ್ಕರ ಜಿಪ್ ಲೈನ್ನ ಯಾರು ಆ ಸಂದರ್ಭದಲ್ಲಿ ಹ್ಯಾಂಡ್ಲ್ ಮಾಡ್ತಾ ಇದ್ರು ಆತನನ್ನು, ಆಪರೇಟರನ್ನು ಈ ವಿಚಾರಣೆಗೆ ಒಳಪಡಿಸಿದೆ NIA. ಮತ್ತು ಯಾರು ಹೇಗೆ ಬಂದರು, ಅವ್ರಿಗೇನಾದರೂ ಗೊತ್ತಿದೆಯಾ, ಈ ಹಿಂದೆ ಸಂಪರ್ಕಗಳಿದೆಯಾ? ಯಾಕಂದರೆ ಇವತ್ತು ಏಕಾಏಕಿ ಬಂದು ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಿಂತ ಹಿಂದೆ ಸುತ್ತಿದ್ದಾರೆ ಅಲ್ಲಿ ಅನ್ನುವಂಥದ್ದು. ಅಂದರೆ ಈ ದಾಳಿಕೋರರಿಗೆ ಮೊದಲೇ ಒಂದಷ್ಟು ಗೊತ್ತಿದೆ ಅನ್ನುವಂತಹ ಮಾಹಿತಿ ಇರುವ ಕಾರಣಕ್ಕೋಸ್ಕರ NIA ಅವರು ಆ ಒಂದು ಹಿನ್ನೆಲೆಯಲ್ಲಿ ಆಪರೇಟರ್ಗಳಿರ್ಬೋದು, ಅಲ್ಲಿ ಕ್ಯಾಮರಾಗಳನ್ನು ಯಾರು ಪ್ರವಾಸಿಗರು ಬರ್ತಾರಲ್ಲ ಅವ್ರಿಗೆ ಫೋಟೋ ತೆಗಿತಾರೆ, ಆ ವಿಡಿಯೋಗ್ರಾಫರ್ ಫೋಟೋಗ್ರಾಫರ್ಗಳನ್ನೇ ಇರ್ಬೋದು, ಮತ್ತು ಅಲ್ಲಿ ರೊಟೀನಾಗಿ ಅಂಗಡಿಗಳನ್ನು ಇಟ್ಕೊಳ್ತಾರೆ ಅವ್ರು ಇರ್ಬೋದು, ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಮತ್ತು ಬಳಸ್ತಾರೆ ಕೂಡ. ಯಾಕಂದರೆ ಸಾಕಷ್ಟು ಸುಳಿವುಗಳು ಸಿಗ್ತಾ ಹೋಗ್ತವೆ. ಇಬ್ಬರು ದಾಳಿಕೋರರು ಬಂದಂಥ ಸಂದರ್ಭದಲ್ಲಿ ಒಂದು ಅಂಗಡಿಯ ಹಿಂಭಾಗದಿಂದ ಬಂದಿದ್ದಾರೆ ಅನ್ನುವಂಥದ್ದು, ಗನ್ ಫೈರಿಂಗ್ ಶುರುವಾಗೋದಕ್ಕೂ ಮುಂಚೆ ಒಂದು ಅಂಗಡಿಯ ಹಿಂಭಾಗದಿಂದ ಪ್ರವೇಶ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಹಾಗಾಗಿ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥದ್ದು ಕೂಡ ಈಗ ಪರಿಶೀಲನೆ ನಡೀತಾ ಇದೆ. ಇಷ್ಟರ ನಡುವೆ ರಿಷಿ ಭಟ್ ಅವರ ವಿಡಿಯೋ ಇದೆಯಲ್ಲ, ಅದು ಸಾಕಷ್ಟು ಎವಿಡೆನ್ಸನ್ನು ಮಾಡಿಕೊಡುತ್ತೆ. ಯಾಕಂದರೆ ವಿಡಿಯೋದಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಭಾಗಕ್ಕೆ ರಿಷಿ ಭಟ್ ಹೋಗುವಂಥ ಸಂದರ್ಭದಲ್ಲಿ ಕೆಳಗಡೆ ಬೀಳ್ತಾ ಇರ್ಬೋದು, ಅಥವಾ ಆ ಕಡೆ ಗನ್ ಫೈರಿಂಗ್ ಮಾಡ್ತಾ ಇರುವಂಥದ್ದು ಸದ್ದು ಕೇಳಿಸುವಂಥದ್ದು ಇರ್ಬೋದು, ಇನ್ನೂ ಒಂದಷ್ಟು ಸಾಕಷ್ಟು ಇದೆ ಅಲ್ಲಿ. ಸೊ ಅವೆಲ್ಲವನ್ನು ಕೂಡ NIA ತನಿಖೆಗೆ ಒಳಪಡಿಸಿದೆ. ನೈನಾ. ಓಕೆ ಮಂಜು, ಹಾಗೆ ಸಂಪರ್ಕದಲ್ಲಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.